ದಾಸರು ಕೂಡ ಗುರುಗಳನ್ನು ವರ್ಣನೆ ಮಾಡ್ತಾರೆ. ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಒಂದು ಪದವನ್ನು ಕೇಳಿರ್ತೀರಿ ನೀವು, ಗುರು ಸ್ಮರಣೆಯಿಂದ ಸಕಲ ಸಂಪತ್ತು. ಗುರು ಸ್ಮರಣೆಯಿಂದ ಸಕಲ ಸಂಪತ್ತು. ಗುರುಗಳೇ ಗುರುಗಳೇ ನಿಮಗೆ ಪರಮ ಮಂಗಳ. ಗುರುಸ್ವಾಮಿ ವರದ ಗೋಪಾಲ ವಿಠಲ ನಿನ್ನ. ಈ ಪದ ಬಂದದ್ದೇ ಗುರುಗಳನ್ನು ವರ್ಣನೆ ಮಾಡಲಿಕ್ಕೆ. ನೋಡ್ರಿ, ಹೇಳ್ತಾ 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 ಮೊದಲು ಗುರು ಸ್ಮರಿಸು ಗುರುಗಳು ನಿನಗೆ, ಸ್ಮರಿಸು ಗುರುಗಳು, ಸ್ಮರಿಸು ಗುರುಗಳ ನಿನಗೆ ಸಕಲ ಎಲ್ಲ ಸಂಪತ್ತನ್ನು ಕೊಡ್ತಾರಂತೆ ಗುರುಗಳು. ಇನ್ನೇನು ಕೊಡ್ತಾರೆ ಅದನ್ನೇ, ವೃರಗ ವೃಶ್ಚಿಕ ವ್ಯಾಘ್ರ ಅರಸು ಜೋರಾಗ್ನಿ ಕರಿಗಳ ಜ್ವರ ಮೊದಲಾದ ಭಯಗಳಿಂದ ತ್ವರೆದು ಮಂಗಳವೀವ. ಹೇಳಿಬಿಟ್ರು ನೋಡ್ರಿ ಅವರೇ. ಗುರುಗಳನ್ನು ನಾವೇನಾದರೂ ಸ್ಮರಣೆ ಮಾಡ್ತೇವೆ, ಗುರುಗಳನ್ನು ನಾವೇನಾದರೂ ನೆನಿತೇವೆ, ಗುರುಗಳನ್ನೇನಾದರೂ ನಮಸ್ಕಾರ ಮಾಡ್ತೇವೆ, ಭಕ್ತಿಪೂರ್ವಕವಾಗಿ ಅವರ ಸೇವೆ ಮಾಡ್ತೇವೆ ಅಂತಾದರೆ ಉರಗ ವೃಶ್ಚಿಕ ವ್ಯಾಘ್ರ, ಉರಗ ವೃಶ್ಚಿಕ ವ್ಯಾಘ್ರ ಅರಸು ಜೋರಾಗ್ನಿ. ಉರಗ ವೃಶ್ಚಿಕ ವ್ಯಾಘ್ರ ಅಂತ ಹೇಳುವಾಗ ಉರಗ ಅಂತಂದರೆ ಏನು, ವೃಶ್ಚಿಕ ಅಂತಂದರೆ ಯಾವುದು? ಉರಗ ಅಂತ ಹೇಳಿದರೆ ಸರ್ಪಗಳು ಅಂತ ಅರ್ಥ. ಉರಗ ಅಂತ ಹೇಳಿದರೆ ಸರ್ಪಗಳು ಅಂತ ಅರ್ಥ. ವ್ಯಾಘ್ರ, ವ್ಯಾಘ್ರ ಇದೆ, ವ್ಯಾಘ್ರ ಇವೇ ಮೊದಲ. ಕರಿ ಅಂತ ಹೇಳಿದರೆ ಆನೆ. ಇವೇ ಮೊದಲಾದವುಗಳಿಂದ ಏನಾದರೂ ಪೀಡೆ ದೊರಕ್ತದೆ ನಮಗೆ ಅಂತ ಹೇಳಿದರೆ ಅವರ ಸ್ಮರಣೆ ಇದ್ದರೆ ಸಾಕು, ಎಲ್ಲ ಪರಿಹಾರ ಆಗ್ತದೆ ಅಂತ ಇಲ್ಲಿ ಈ ದಾಸರು ವರ್ಣನೆ ಮಾಡ್ತಿದ್ದಾರೆ. ಅದರಂತೆ ಆ ಶಿಷ್ಯರಿಗೂ ಕೂಡ ಉರಗ ಅಂತ ಹೇಳಿದರೆ ಆ ಹಾವು ಕಚ್ಚಿ ಸತ್ತಿದ್ರಲ್ಲ ಅದಕ್ಕೆಲ್ಲ ಪರಿಹಾರ. ಉರಗ ವೃಶ್ಚಿಕ ವ್ಯಾಘ್ರ, ಉರಗ ವೃಶ್ಚಿಕ ವ್ಯಾಘ್ರ ಯಾವುದೇ ಬರಲಿ. ಕರಿ ಅಂತ ಹೇಳಿದರೆ ಆನೆ, ಆನೆ ಹಾವು ಚೇಳು ಏನೇ ಬರಲಿ, ಸಿಂಹ ಏನೇ ಪ್ರಾಣಿ, ಎಂಥದ್ದೇ ಕ್ರೂರ ಪ್ರಾಣಿಗಳ ಭಯ ಏನಾದರೂ ಕಂಟಕ ಬಂದು ಒದಗ್ತದೆ ಅಂತ ಆದರೆ ಗುರು ಸ್ಮರಣೆಯಿಂದ ಸಕಲ ಸಂಪದವು, ಸಕಲ ಸಂಪತ್ತು ಬಂದು ತೊರಗ್ತದೆ ಅಂತನ್ಲಿಕ್ಕೆ ಇದೆ ನೋಡಿ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ. ಗುರುಸ್ಮರಣೆ ಮಾಡ್ತೀರಿ ಅಂತಾದರೆ ಎಲ್ಲ ಆಪತ್ತುಗಳಿಂದ ಪರಿಹಾರ ಆಗ್ತದಂತೆ. ಗುರುಸ್ಮರಣೆ ಮಾಡ್ತೀರಿ ಅಂತಾದರೆ ಸಕಲ ಸಂಪತ್ತು ಬಂದು ದೊರಕ್ತದಂತೆ. ಗುರುಸ್ಮರಣೆ ಮಾಡ್ತೀರಿ ಅಂತಾದರೆ ಧನ ಬಂದು ದೊರಕ್ತದಂತೆ. ಗುರುಸ್ಮರಣೆ ಮಾಡ್ತೀರಿ ಅಂತಾದರೆ ಭಗವಂತನೇ ಬಂದು ಒಲಿತಾನಂತೆ ಅಂತ ಈ ಕಥೆ ವೃತ್ತಾಂತವನ್ನು ಕೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಗುರುಗಳೇ ಪರಮ ಹಿತಕರು ನೋಡು, ಗುರುಸ್ವಾಮಿ ವರದ ಗೋಪಾಲ ವಿಠಲ ನಿನ್ನ. ವರದ ಗೋಪಾಲ ವಿಠಲ ನಿನ್ನ ಇದನ್ನು ಅಂಕಿತವನ್ನು ಮಾಡಿಕೊಂಡು ಈ ಗುರುಸ್ಕರ ಸ್ಮರಣೆ ಇಷ್ಟು ಮಹತ್ತರ ಪೂರ್ಣವಾದದ್ದು ಅಂತ ಈ ಕಥೆಯನ್ನು ಗೌತಮರು ವಿಶೇಷವಾಗಿ ಹೇಳ್ತಾ, ಗುರುವರ್ಣೆ ಇಷ್ಟಿದೆ ನೋಡು ನಾರದ, ಗುರುಗಳನ್ನು ಇಷ್ಟು ಸ್ಮರಣೆ ಮಾಡಬೇಕು ಅಂತ ಎಲ್ಲಿಗೆ ತಂದು ನಿಂದ್ರಿಸಿದ್ರು? ಬ್ರಹ್ಮದೇವರು ನಾರದರಿಗೆ ಹೇಳಲಿಕ್ಕತ್ತಾರೆ ಅಂತನ್ಲಿಕ್ಕೆ ಈ ಕಾರ್ತೀಕ ಮಾಸದಲ್ಲಿ ಗುರುಗಳನ್ನು ವಿಶೇಷ ಪೂಜೆ ಮಾಡೋದಾಗಲಿ, ಗುರು ಶುಶ್ರೂಷೆ ಮಾಡೋದಾಗಲಿ, ಗುರು ಸೇವಾ ಮಾಡೋದಾಗಲಿ ಎಲ್ಲ ಸಂಪತ್ತು ಬಂದು ದೊರಕ್ತದೆ. ಸಂಪತ್ತಲ್ಲ, ಆಪತ್ತಿನಿಂದನೂ ಕೂಡ ನೀವು ದೂರರಾಗ್ತೀರಿ ಅಂತನ್ಲಿಕ್ಕೆ ಇಷ್ಟು ನಾವೇ ಸಾಕ್ಷಿಗಳು ಅಂತ ಆ ಮೂರು ಮಂದಿ ಯಾರ್ಯಾರವರು ಅಂತಂದರೆ ಮೇಧಾವಿ, ಕಪಿಲ, ಸುಮೇಧ, ಈ ಮೂರು ಮಂದಿ ಶಿಷ್ಯರ ವೃತ್ತಾಂತವನ್ನೇ ಈ ಪುರಾಣ ತೋರಿಸ್ಕೊಡ್ತಾ ಇದ್ದೆ. ಮುಂದೆ ಹೋಗ್ತಾ 11ನೇ ಅಧ್ಯಾಯದಲ್ಲಿ ಆಗುವಾಗ ಈ ಕಾರ್ತೀಕ ಮಾಸದಲ್ಲಿ ಆಶ್ವೀಜ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಅಂತ ಹೇಳಿದರೆ ತ್ರಯೋದಶಿ ಬಲಿಪಾಡ್ಯ, ಆ ವಿಚಾರವನ್ನು ಕೂಡ ಹೇಳಲಿಕ್ಕೆ ಅಂತ ಹೊರಡ್ತಾರೆ. ನಾವು ಈ ಕಾಲದಲ್ಲಿ ಆಗುವಾಗ ವಿಶೇಷವಾಗಿ ದಾನಾದಿ ಕರ್ಮಗಳನ್ನು ಮಾಡ್ತಾ ಕಾರ್ತೀಕ ಮಾಸದ ಆ ಎಲ್ಲ ವ್ರತ ನಿಯಮಗಳನ್ನೆಲ್ಲ ಪರಿಪಾಲನೆ ಮಾಡ್ತಾ ಮಾಡ್ತಾ ಮಾಡ್ತಾ
ಇಲ್ಲಿ ಈ ಕಾರ್ತೀಕ ಮಾಸದಲ್ಲಿ ಆಗುವಾಗ 11ನೇ ಅಧ್ಯಾಯದಲ್ಲಿ ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯ ಇದರ ವರ್ಣನೆಯನ್ನು ಮಾಡಲಿಕ್ಕೆ ಅಂತ ಹೊರಡ್ತಾರೆ. ಲೀಲಾವತಿ ಅಂತ ಒಬ್ಬಳಿದ್ಲಂತೆ. ಆ ಲೀಲಾವತಿಗೆ ವಸಿಷ್ಠರೇ ಉಪದೇಶ ಮಾಡಿದರು ಅಂತ ಈ ಕಥೆಯನ್ನು ಹೇಳಲಿಕ್ಕೆ ಬರ್ತಾರೆ. ಒಂದು ಸಲ ವಸಿಷ್ಠರು ಗುರುಕುಲದಲ್ಲಿ ಅಂತ ವಾಸ ಮಾಡುವಾಗ ಶಿಷ್ಯರೊಟ್ಟಿಗೆ, ಆ ಗುರುಕುಲವೇ ಬಹಳ ಅದ್ಭುತವಾಗಿತ್ತು ಅಂತ ಮೊದಲು ವರ್ಣನೆ ಮಾಡ್ತಾರೆ. ವಸಿಷ್ಠ ಋಷಿಗಳು ಗುರುಕುಲದಲ್ಲಿ ವಾಸವಾಗಿದ್ದಾಗ ಶಿಷ್ಯರೊಟ್ಟಿಗೆ ಇದ್ದಾಗ ಹೇಗಿತ್ತು ಆ ಗುರುಕುಲ? ಸಿಂಹ, ಗೋವು, ಮುಂಗುಸಿ, ಹಾವು, ಪರಸ್ಪರ ವಿರೋಧವಿರುವ ಪ್ರಾಣಿಗಳು, ಪರಸ್ಪರ ಏನೇ ಕಚ್ಚಾಡ್ತಕ್ಕಂತಹ ಪ್ರಾಣಿಗಳೇ ಸಹಬಾಳ್ವೆಯಾಗಿ ಸರಿಯಾಗಿ ಒಂದೇ ಮನಸ್ಕರಾಗಿ ಆ ಗುರುಕುಲದಲ್ಲಿ ವಾಸವಾಗಿದ್ದರಂತೆ. ಅಂತಹ ಗುರುಕುಲ, ವಸಿಷ್ಠರ ಮಹತ್ವ ಅಂತ ದೊಡ್ಡದಂತೆ. ವಸಿಷ್ಠರು ಒಂದು ಸಲ ಹೀಗೆ ಅಂತ ಆ ಪಾಠಾದಿ ಕರ್ಮಗಳನ್ನು ಮಾಡ್ತಾ, ಕೆಲಸಗಳನ್ನು ಮಾಡ್ತಾ ಆ ಗುರುಕುಲದಲ್ಲಿ ನಿಂತಿದ್ದಾಗ ಲೀಲಾವತಿ ಅವಳು ಒಂದು ಸ್ವಲ್ಪ ವೇಶ್ಯಾಸ್ತ್ರೀಯಳು ಅಂತ ಮತ್ತೆ ಅದನ್ನೇ ವರ್ಣನೆ ಮಾಡ್ತಾರೆ. ಆ ಲೀಲಾವತಿ ಈ ತ್ರಯೋದಶಿ, ನರಕ ಚತುರ್ದಶಿ, ಅಮಾವಾಸ್ಯ ಇದರ ಏನು ವಿಶೇಷತೆ ಏನು, ಹಾಗೆ ಇಲ್ಲಿ ದೀಪ ಹಚ್ಚೋದಾಗಲಿ, ಅವತ್ತು ಬಲಿಪಾಡ್ಯ ದಿವಸ ಎಣ್ಣೆಯನ್ನು ಧಾರಣೆ ಮಾಡಿಕೊಂಡು ಸ್ನಾನ ಮಾಡಿಕೊಳ್ಳೋದಾಗಲಿ ಏನು ಫಲ ಇದರಿದೇನು ಫಲ ಅಂತ ಕೇಳಿಕೊಂಡು ಆ ಲೀಲಾವತಿ ವಸಿಷ್ಠರ ಆಶ್ರಮಕ್ಕೆ ಅಂತ ಬರ್ತಾಳಂತೆ. ವಸಿಷ್ಠರ ಆಶ್ರಮಕ್ಕೆ ಅಂತ ವಸಿಷ್ಠರೇ ಇದರ ಕಥೆ ಏನಿದರ ಮಹತ್ವ ಏನು ಅಂತ ಕೇಳಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾಳೆ. ವಸಿಷ್ಠರು ಹೇಳಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರಂತೆ. ನೋಡು ಲೀಲಾವತಿ, ಈ ಕಾಲದಲ್ಲಿ ಆಶ್ವೀನ ಕೃಷ್ಣ ಪಕ್ಷದ ತ್ರಯೋದಶಿ ಯಮದೀಪ ಅಂತ ಕೊಡಬೇಕಂತೆ. ಯಮನಿಗೆ ದೀಪದಾನ ಮಾಡಬೇಕಂತೆ ಈ ಮಾಸದಲ್ಲಿ ಆಗುವಾಗ. ಆಶ್ವೀನ ಕೃಷ್ಣ ಪಕ್ಷ ತ್ರಯೋದಶಿ. ಆ ತ್ರಯೋದಶಿ ಎಂದು ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಶುಚಿರ್ಭೂತರಾಗಿ ಯಮದೇವರಿಗೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಕಾರ್ತೀಕ ದಾಮೋದರ ಪ್ರೇರಣೆಯ ಈ ಸಂಕಲ್ಪ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ, ಒಟ್ಟು ಭಗವಂತನ ನಾಮಗಳನ್ನು ಹೇಳಿಕೊಂಡು ಪ್ರೇರಣೆಯ ಪ್ರೀತ್ಯರ್ಥಂ ಯಮನು ಪ್ರೀತಿಯಾಗಲಿ ಅಂತ ಮನಸ್ಸಿನಲ್ಲೇ ಭಾವ ಮಾಡಿಕೊಂಡು ಯಮನಿಗೆ ಆ ದೀಪವನ್ನು ತಂದು ಹಚ್ಚಿ ಇಡಬೇಕಂತೆ. ಯಮನಿಗೆ ದೀಪ ಹಚ್ಚೋದ್ರಿಂದ ಯಮನು ಕೂಡ ಬಹಳ ಪ್ರೀತಿಯಾಗ್ತಾನಂತೆ. ಅವತ್ತೇ ತುಳಸಿ ಕಟ್ಟಿಗೂ ಹೋಗಿ ವೃಂದಾವನಕ್ಕೂ ಹೋಗಿ ಅಲ್ಲಿಯೂ ದೀಪ ಹಚ್ಚಿ ಇಡಬೇಕಂತೆ. ತದನಂತರ ಸರೋವರ, ನದಿ ಇತ್ಯಾದಿಗಳಿದ್ದು ಅಂತಾದರೆ ಅಲ್ಲಿಯೂ ಕೂಡ ಲೈನಾಗಿ ದೀಪವನ್ನು ಹಚ್ಚಿ ಇಡಬೇಕಂತೆ. ಇನ್ನು ಅದೇ ಲೀಲಾವತಿಗೆ ವಸಿಷ್ಠರು ಹೇಳ್ತಾ ಈ ವಾಮನಾವತಾರವನ್ನು ಕೂಡ ಹೇಳಲಿಕ್ಕೆ ಅನೇಕ ವಿಷಯಗಳನ್ನು ಹೇಳ್ತಾರೆ. ಪ್ರಧಾನವಾದ ಪ್ರಸಕ್ತ ವಿಷಯ ಅಂತ ಹೇಳಿದರೆ ವಾಮನಾವತಾರವನ್ನು ಕೂಡ ವಿವರಿಸಲಿಕ್ಕೆ ಅಂತ ಹೊರಡ್ತಾರೆ. ಬಲಿಚಕ್ರವರ್ತಿ, ಅದಕ್ಕೆ ಬಲಿಪಾಡ್ಯ ಅಂತ ಇವತ್ತಿಗೂ ಕೂಡ ಬಹಳ ಪ್ರಸಿದ್ಧವಾದ ಆ ಹೆಸರನ್ನು ಹೇಳ್ತಾ ಬರ್ತೇವೆ. ಏನಿದ್ರ ಹಿನ್ನೆಲೆ ಏನು ಅಂತ ಕೇಳಿದರೆ ಬ್ರಹ್ಮದೇವರೇ ಹೇಳ್ತಕ್ಕಂತಹ ವಿಷಯ. ನಾರದರು ಬ್ರಹ್ಮದೇವರಿಗೆ ಕೇಳಿದಾಗ ಈ ಲೀಲಾವತಿ ವಸಿಷ್ಠರಿಗೆ ಕೇಳ್ತಾಳೆ ಅಂತ ಅನ್ನಲಿಕ್ಕೆ ಇಲ್ಲಿ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ವಸಿಷ್ಠರು ವಾಮನ ಅವತಾರದ ವಿಚಾರಗಳನ್ನು ಇಟ್ಟುಕೊಂಡು ಬಲಿಪಾಡ್ಯದ ವಿಚಾರವನ್ನು ಹೇಳಲಿಕ್ಕೆ ಅಂತ ಹೊರಡ್ತಾರೆ. ಈ ಬಲಿಪಾಡ್ಯದಲ್ಲಿ ತ್ರಯೋದಶಿ ಹಿಂಬದಿಯಲ್ಲೇನೆ ಯಮದೇವರಿಗೆ ಅಂತ ಎಲ್ಲ ದೀಪದಾನಗಳನ್ನೆಲ್ಲ ಮಾಡ್ತಾ ಮರುದಿವಸ ಬೆಳಗ್ಗೆ ಚತುರ್ದಶಿ ಬಲಿಪಾಡ್ಯ ದಿವಸ ಬಲಿಪಾಡ್ಯ ಬೆಳಗ್ಗೆ ಎದ್ದು ಕೂಡಲೇ ಶುಚಿರ್ಭೂತರಾಗಿ ಮೊದಲೇ ಅಭ್ಯಂಗ ಸ್ನಾನ ಮಾಡಬೇಕು. ಅಭ್ಯಂಗ ಸ್ನಾನ ಮಾಡೋದರಿಂದ ನರಕದ ದರ್ಶನ ನಿಮಗಾಗೋದಿಲ್ಲ ಅಂತ ಈ ವೃತ್ತಾಂತವನ್ನು ಹೇಳಲಿಕ್ಕೆ ಅಂತ ಹೊರಡ್ತಾರೆ. ಯಾರು ಅವತ್ತಿನ ದಿವಸ ಅಭ್ಯಂಗ ಸ್ನಾನ ಮಾಡ್ತೀರೋ ಅವರಿಗೆ ಸರ್ವಥಾ ನರಕದ ದರ್ಶನವೇ ಆಗೋದಿಲ್ಲ. ಯಮನಿಗೆ ದೀಪ ಹಚ್ಚೋದ್ರಿಂದಲೂ ಕೂಡ ಯಮಕಿಂಕರರು ಬಂದು ನಿಮ್ಮನ್ನು ಅಲ್ಲಿಗೆ ಒಯ್ಯೋದಿಲ್ಲ ಅಂತ ಇಷ್ಟೆಲ್ಲ ವೃತ್ತಾಂತವನ್ನು ಹೇಳ್ತಾ ಬರ್ತಾರೆ. ಏನು ವಾಮನ ಅವತಾರ ಆದದ್ದು ಯಾಕೆ? ಬಲಿಯನ್ನು ತುಳಿದು ಆ ಭೂಮಿಯನ್ನು ದಾನ ಮಾಡಿ ತಗೊಂಡಿದ್ದು ಯಾಕೆ ಅಂತ ಕಥೆ ಕೇಳೋದಾದರೆ, ಹಿಂದೆ ಒಂದು ಸಲ ದೇವದಾನವರಲ್ಲಿ ಯುದ್ಧ ಆಗಿ ಈ ಬಲಿಚಕ್ರವರ್ತಿ ದೇವತೆಗಳಿಂದ ಇಂದ್ರಲೋಕಕ್ಕೆ ಅಂತ ಹೋಗಿ ಸ್ವರ್ಗ ಪದವಿಯನ್ನು ಧಾರಣೆ ಮಾಡಿಕೊಳ್ಬೇಕು ನಾನು ಅಂತ ಅವ್ರನ್ನೆಲ್ಲ ಹೊಡೆದೋಡಿಸಿರ್ತಾನಂತೆ. ಹೊಡೆದೋಡಿಸಿರುವ ಈ ಬಲಿಚಕ್ರವರ್ತಿ ಇಂದ್ರ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಪ್ರಾರ್ಥನೆ ಮಾಡಿಕೊಂಡಂತೆ, ನಾರಾಯಣ ಜಗದ್ಗುರು
ಅಖಿಲ ಗುರೋ ನಾರಾಯಣ ಮಾಧವ ಶ್ರೀಕೃಷ್ಣ ಅನುಗ್ರಹ ಮಾಡು ಅಂತ ಇಂದ್ರದೇವರು ಹೋಗಿ ನಾರಾಯಣನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ನಾರಾಯಣ, ನಮ್ಮ ಪದವಿಯನ್ನು ನಮಗೆ ಕೊಡಿಸಬೇಕು, ನಮ್ಮ ಸ್ಥಾನವನ್ನು, ನನ್ನ ಆಸ್ಥಾನವನ್ನು ನಮಗೆ ಕೊಡಿಸ್ಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿಕೊಂಡಂತೆ. ಆವಾಗ ನಾರಾಯಣ ಹೇಳಿದ, ನೀ ಏನು ಚಿಂತೆ ಮಾಡಲಿಕ್ಕೆ ಹೋಗಬೇಡ, ಬಲಿ ಚಕ್ರವರ್ತಿ ಯಾಗ ಮಾಡ್ತಿದ್ದಾನಲ್ಲ, ಯಾಗ ಮಾಡಲಿ, ಕೊನೆಗೆ ದಾನ ಅಂತ ಒಂದು ಮಾಡ್ತಾನೆ, ಆ ಸಂದರ್ಭದಲ್ಲಿ ನಾನು ಬಂದು ಅವನಲ್ಲಿರೋ ಎಲ್ಲವನ್ನು ಕಸಗೊಂಡು ನಿನಗೆ ಕೊಡ್ತೇನೆ, ಚಿಂತೆ ಮಾಡಬೇಡ ಅಂತ ಇಂದ್ರನಿಗೆ ಹೇಳಿ ಕಳಿಸಿರ್ತಾನಂತೆ. ಅದೇ ಪ್ರಕಾರವಾಗಿ ಬಲಿ ಚಕ್ರವರ್ತಿ ಯಾಗವನ್ನು ಮಾಡಲಿಕ್ಕೆ ಅಂತ ಕೂತ್ಕೊಂಡಂತೆ. ಯಾಗವನ್ನು ಮಾಡಿ ಇನ್ನೇನು ದಾನದ ಕರ್ಮವನ್ನು ಮಾಡಬೇಕು. ದಾನದ ಕರ್ಮವನ್ನು ಮಾಡುವಾಗ ಸರಿಯಾಗಿ ವಾಮನಾವತಾರ ಆಗ್ತದಂತೆ. ವಾಮನ ವಿಶೇಷವಾಗಿ ಪುಟ್ಟ ರೂಪವನ್ನು ತಾಳಿ ವಾಮನ ಅವತಾರ ಮಾಡ್ತಾರಂತೆ. ವಾಮನ ದೇವರು ಅವತಾರ ಮಾಡ್ತಾರೆ. ಅವತಾರ ಮಾಡಿ ನೋಡಿ, ಆ ಅವತಾರದ ಪ್ರಸಂಗ ಹೇಗಿದೆ ಅಂತ ಭಾಗವತದ ನೆನಪಾಗಬೇಕು ನಿಮಗೆ. ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ ವಾಮನಾವತಾರದ ಪ್ರಸಂಗ. ಮೊದಲು ವಾಮನ ಹುಟ್ಟಿದ ಕೂಡಲೇ ಉಪನಯನ ಮಾಡಿಕೊಂಡಂತೆ. ವಾಮನ ಹುಟ್ಟಿದ ಕೂಡಲೇ ಉಪನಯನ ಮಾಡಿಕೊಂಡು ಕೈಯಲ್ಲಿ ಉಪನಯನ ಆದ ವ್ಯಕ್ತಿ ಭಿಕ್ಷಾಟನೆ ಅಂತ ಮಾಡಬೇಕಲ್ಲ, ಭಿಕ್ಷೆ ಪಾತ್ರೆಯನ್ನು ಹಿಡ್ಕೊಂಡಂತೆ. ಕೋಪಿನ ಧಾರಣೆ ಮಾಡಿಕೊಂಡಂತೆ. ಕೈಯಲ್ಲಿ ಒಂದು ಕಮಂಡಲು ಅಂತ ಹಿಡ್ಕೊಂಡಂತೆ. ಹೊರಟ, ದಾನ ಇಸ್ಕೊಳ್ತೇನೆ ಅಂತ ಹೊರಟ. ಇದನ್ನು ನೋಡಿದ ದೈತ್ಯರೆಲ್ಲ ಅಪಹಾಸ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರಂತೆ. ಅಯ್ಯೋ, ಎಂಥ ಪರಿಸ್ಥಿತಿ ಬಂತು ವಾಮನ ಅಂತ ಪ್ರಾರಂಭ ಮಾಡಿದ್ರಂತೆ. ಅಲ್ಲ, ನೀನು ಶ್ರೀಕರ ರೂಪಿ, ಕೈಯಲ್ಲಿ ಲಕ್ಷ್ಮಿಯನ್ನೇ ಇಟ್ಟುಕೊಂಡವನು, ನೀನು ಕೈಯಲ್ಲಿ ಶ್ರೀಕರ ಚಿಹ್ನೆಯನ್ನು ಇಟ್ಟುಕೊಂಡವನು, ಇವತ್ತು ನೋಡಿದರೆ ಕೈಯಲ್ಲಿ ಭಿಕ್ಷಾಪಾತ್ರೆ ಇಟ್ಟುಕೊಂಡೆಲ್ಲೋ, ಎಂಥ ಪರಿಸ್ಥಿತಿ ಬಂದಿದೆ ನಿನಗೆ ಅಂತ ದೈತ್ಯರೆಲ್ಲ ಮೇಲೆ ನಿಂತು ಅಪಹಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ.